ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಗೆದ್ರು ಕೂಡ ಶಾಕ್ ಎದುರಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ದೂರವಾದ ಮುಸ್ಲಿಂ ಓಟ್. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ ಬುಟ್ಟಿಗೆ ಎಸ್ಡಿಪಿಐ ಲಗ್ಗೆ. ಇನ್ನು ಎಸ್ಡಿಪಿಐಗೆ ಬಲ ತುಂಬಿದ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇನ್ನೊಂದು ಕಡೆ ಉಪ ಚುನಾವಣೆಯಲ್ಲಿ ಸಮರ್ಥ್ಗೆ ಪ್ರಯಾಸದ ಗೆಲುವು ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಭದ್ರಕೋಟೆಯಲ್ಲೇ ಕಡಿಮೆ ಅಂತರದಲ್ಲಿ ಸಮರ್ಥ್ ಶಾಮನೂರು ಗೆಲುವನ್ನ ಸಾಧಿಸಿದ್ದಾರೆ. ಕಳೆದ ಬಾರಿ 27,000 ಮತಗಳಿಂದ ಶಾಮನೂರು ಶಿವಶಂಕರಪ್ಪ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈ ಬಾರಿ ಕೇವಲ 5,708 ಮತಗಳಿಂದ ಸಮರ್ಥ್ ಗೆದ್ದಿರುವಂತದ್ದು. ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ಗೆ ಕೈಕೊಟ್ಟ ಮುಸ್ಲಿಂ ಮತದಾರರು ಅಂತಾನೆ ಹೇಳ್ಬೋದು. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಗೆದ್ರು ಕೂಡ ಅವರಿಗೆ ಒಂದ್ ಕಡೆ ಶಾಕ್ ಎದುರಾಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪ ಚುನಾವಣೆಯಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಆದರೆ ಒಂದ್ ಕಡೆ ಮುಸ್ಲಿಂ ಮತದಾರರು ಸಮರ್ಥ್ ಶಾಮನೂರು ಅವರಿಗೆ ಕೈಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. 68,619 ಮತಗಳಿಂದ ಗೆದ್ದಿರುವಂಥದ್ದು. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯವರು 63,746 ಮತಗಳಿಂದ ಗೆದ್ದಿರುವಂಥದ್ದು. ಹಾಗಾದರೆ 5,708 ಮತಗಳಿಂದ ಇಲ್ಲಿ ಸಮರ್ಥ್ ಶಾಮನೂರು ಅವರು ಗೆಲುವನ್ನ ಸಾಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತಬುಟ್ಟಿಗೆ ಎಸ್ಡಿಪಿಐ ಲಗ್ಗೆಯನ್ನ ಇಟ್ಟಿರುವಂತದ್ದು. ಒಂದ್ ಕಡೆ ಮುಸ್ಲಿಂ ಮತದಾರರು ಇವರಿಗೆ ಕೈ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಲ್ಲಿಕಾರ್ಜುನ್? ಹೌದು ಅಂಕಿತ, ಏನಾದ್ರೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದ ದಿನ ಗೆದ್ದಿರಬಹುದು. ಆದ್ರೆ ಗೆದ್ದಿರುವಂತ ಅಂತರವನ್ನ ನೋಡಿದಾಗ ಮುಸ್ಲಿಂ ಮತಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುತೇಕ ನಿಶ್ಚಿತವಾಗಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಒಂದು ಮತ ಬುಟ್ಟಿಗೆ ಎಸ್ಡಿಪಿಐ ಒಂದು ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಇನ್ನು ಎಸ್ಡಿಪಿಐಗೆ ಬಲ ಏನ್ ತುಂಬಿರ್ತಕ್ಕಂಥ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಕಳೆದ 4 ಚುನಾವಣೆಯಲ್ಲಿ ಅಂದ್ರೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಏನಿದ್ರು, ಶಿವಶಂಕರಪ್ಪರವರ ಒಂದು ಅವಧಿಯ ಸಮಯದಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡುವುದರ ಮುಖಾಂತರವಾಗಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದ್ರೆ ಕಳೆದ ದಿನ ಒಂದು ಚುನಾವಣೆಯನ್ನ ಅಥವಾ ಮತದಾನ ಪ್ರಕ್ರಿಯೆ ನೋಡಿದಾಗ ಸುಮಾರು 10% ಮತಗಳು ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥದ್ದು ಬಹುತೇಕ ನಿಶ್ಚಿತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬಾರಿ ಕಾಂಗ್ರೆಸ್ ನಲ್ಲಿರ್ತಕ್ಕಂತಹ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಕೆಲವೊಂದು ಮುಸ್ಲಿಂ ಮುಖಂಡರನ್ನ ಉಚ್ಚಾಟನೆ ಮಾಡುವ ಮುಖಾಂತರವಾಗಿ ಕಾಂಗ್ರೆಸ್ ಏನಿದೆ ಮುಸ್ಲಿಮರ ವಿರೋಧವನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2023ರ ಚುನಾವಣೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು 27,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಬಾರಿ ಆರಂಭದಲ್ಲೂ ಕೂಡ ಒಂದು ಸರ್ಕಸ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ಮೊದಲ ಹಂತದಿಂದ 8ನೇ ಪ್ರಕ್ರಿಯೆವರೆಗೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತ್ತು. ಅದಾದ ನಂತರದಲ್ಲಿ 8ರಿಂದ 21ರ ರೌಂಡ್ಸ್ ವರೆಗೂ ಕೂಡ ಕಾಂಗ್ರೆಸ್ ಸಮರ್ಥ್ ಶಾಮನೂರು ಅವರು ಗೆಲುವನ್ನ ಪಡೆಯಲಿಕ್ಕೆ ಶತಾಯಗತಾಯ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ನೋಡೋದಾದ್ರೆ ಈ ಕಾಂಗ್ರೆಸ್ನ ಮತ ಕಡಿಮೆ ಆಗಲು ಪ್ರಮುಖ ಕಾರಣಗಳು ಅಂದ್ರೆ ಹಲವು ಕಾರಣಗಳನ್ನು ಕೂಡ ತಜ್ಞರು ನೀಡಿರ್ತಕ್ಕಂಥದ್ದು. ಅಂದ್ರೆ ಮುಸ್ಲಿಮರಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಮತಗಳು ಕಡಿಮೆ ಆಗಿದ್ದು ಒಂದ್ ಕಡೆಗೆ ಆದ್ರೆ, ಮತ್ತೆ ಸ್ಥಳೀಯ ಮುಸ್ಲಿಂ ಧರ್ಮಗುರುಗಳು ಏನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಒಂದು ವಿಫಲವಾಗಿರ್ತಕ್ಕಂಥದ್ದು. ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವ್ರು ಪ್ರಚಾರಕ್ಕೆ ಬರದೇ ಇರತಕ್ಕಂಥದ್ದು. ಯಾಕಂದ್ರೆ ಮುಂಚಿತವಾಗಿ ಕೂಡ ಜಮೀರ್ ಅಹಮದ್ ಅವರು ಏನಿದ್ದಾರೆ ಕಾಂಗ್ರೆಸ್ ಇರ್ತಕ್ಕಂಥ ಕೆಲವು ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ಚಕಾರವನ್ನು ಇಟ್ಟಿದ್ರು. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇದೊಂದು ಕೂಡ ಒಂದು ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಮತ್ತೆ ಎಸ್ಡಿಪಿಐ ಅಭ್ಯರ್ಥಿ ಏನಿದ್ದಾರೆ ಈ ಒಂದು ಮುಸ್ಲಿಂ ಮತಗಳನ್ನ ಬೇಟೆಯಾಡ್ಲಿಕ್ಕೆ ಹಲವು ತಂತ್ರಗಾರಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ 18,975 ಮತಗಳನ್ನ ಪಡೆಯುವುದರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಬಹುದೊಡ್ಡ ಪೆಟ್ಟನ್ನು ನೀಡಿರ್ತಕ್ಕಂಥದ್ದು. ಇದು 2028ರ ಚುನಾವಣೆಯಲ್ಲೂ ಮತ್ತಷ್ಟು ಒಂದು ಸಮಸ್ಯೆಯನ್ನ ಎದುರಿಸಲಿಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.